ನೋಡಬೇವ ಅಲ್ಲೇ ನಿನ್ನ ಸೊಸೆ ಅದಾಳಲ್ಲ ಆಕೆಗೆ ಹೇಳು ಚಂದಾಗ. ನನಗೆ ಇಷ್ಟ ಅಲ್ಲ ಆಕಿನ ಜೊತೆ ಮದುವೆ ಮಾಡಿದಿ. ನಾ ಹೇಳೀನಿ ನನಗೆ ಈಗ ಮದುವೆ ಬೇಡ ಅಂತ ಅಂದ್ರೆ ನಿಮ್ಮ ತಂಗಿದು ಆಗತತಿ ನೀನು ಆಗಪ್ಪ ಅಂಥೇಳಿ ಆಕಿನ ಮದುವೆ ಮಾಡಿದೆ. ನನಗೆ ಈಗ ಆಕಿಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ, ನನಗೆ ಆಕೆ ಜೊತೆ ಇರೋಕೆ ಇಷ್ಟ ಇಲ್ಲ. ಅದಕ್ಕೆ ನಾವಿಬ್ಬರು ಬೇರೆ ಆಗ್ಬೇಕಂತ ಅಂದ್ಕೊಂಡು ಅದನ್ನು ಮಾಡಿಬಿಡು. ನನ್ನ ಕೆಲ್ಸಕ್ಕೆ ಅಡ್ಡಿ ಬಂದುಬಿಟ್ರೆ ಯಾ ಹೆಂಡ್ತಿ ಬೇಡ, ಯಾ ಗಂಟು ಬೇಡ, ನನಗೆ ಯಾರು ಬೇಡ ನನಗೆ. ಅಲ್ಕಟ್ಟ ಬೇಡ ನಿಂದ್ರಲ್ಲಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದೀನಿ ನೀನು. ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಸರಿ ಹೇಳಿದೇನು? ಮದುವೆ ಆಗ್ಬಿಟ್ಟು ಅಂದ ತನ್ನಗೆ ಮದುವೆ ಆಗಿ ಈಗ ನನಗೆ ಮದುವೆ ಇಷ್ಟ ಇರಾಕಿಲ್ಲ ನೀ ಬಲವಂತಾಗಿ ಮಾಡಿದಂತೆ ಅಂದ್ರೆ ನಿನಗೆ ಆಡಿಸಿ ಓದ್ತ ನೀನು ಅಲ್ಲ ಮುರಿತ 34 ಅಲ್ಲು ಹೇಳುದು ನೋಡು. ಅಲ್ಲೋ ಹೇಳ್ಕಟ್ಬೇಡ. ಮತ್ತು ಇಷ್ಟ ಇಲ್ಲದ್ಮೇಲೆ ತಾಳೆ ಕಟ್ಟಿದಿ, ತಾಳೆ ಕಟ್ಟಿದ ಮೇಲೆ ಹೊಟ್ಟಾಗ ಮಗುನೇ ಕಟ್ಟಿ. ಇಷ್ಟೆಲ್ಲ ನಾಟಕಲೆ ಮಾಡಕತ್ತೇನು? ಆಕೆ ಸುಮ್ಮನೆ ಇದ್ರೆ ನಾ ಸುಮ್ಮನೆ ಇರಂಗಿಲ್ಲ ನೀನು. ನೋಡು ಬೂಟ್ಲೆ ಹೊಡಿತೀನಿ ನೀನು. ಯವ್ವ ಆಕೆ ಸಲುವಾಗಿ ನನ್ನನ್ನು ಬೂಟ್ಲೆ ಹೊಡಿತೀನಂತೇನು ನೀನು? ಅಂದ್ರೆ ನನಗಿಂತ ಹೆಚ್ಚಾಗಿಬಿಟ್ಲಿ ಏನಕ್ಕೆ ನಿನಗೆ? ಹೌದು ಹೆಚ್ಚಾದ್ಲಾಕಿ ನಮ್ಮ ಅಣ್ಣನ ಮಗಳದಾಳಾಕಿ. ಆಕೆನ ಮಂದೇನ ಆಕೆನ ಹೊರಗಿನೇಕ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಡ ನೀನು ಚಂದಾಗ ಜೀವನ ಮಾಡ್ತಿದ್ದಿ, ಚಂದಾಗ ಬಾಳಿಸ್ತಿದ್ದಿ ಅಂತೇಳಿ ನೀ ನೋಡಿದ್ರೆ ಈಗ ಹಿಂಗಾಕಿಗೆ ಮನೆ ಬಿಟ್ಟು ಹೋಗಂತಿದ್ಯೇನು? ಹೊಟ್ಟೆ ಮಗು ಇಟ್ಕೊಂಡ ಮನೆ ಬಿಟ್ಟು ಹೋಗಂತ ಹೇಳಕ ನಿನ್ಗೆ ನಾಚಿ ಬರಂಗಿಲ್ಲ? ನೀವು ಗಂಡ್ಸೇನು ದುಡ್ಡು ತಂದು ಹಾಕಲಿಲ್ಲ ಅಂದ್ರೆ ನೀ ಅಂತ ಗಂಡ್ಸು? ಯವ್ವ ದುಡ್ಡು ತಂದು ಗಂಡಸ್ತನ ಬಗ್ಗೆ ಮಾತಾಡ್ಬೇಡ ನೀನು. ದುಡ್ಡು ತಂದು ಹಾಕಂಗಿಲ್ಲ ಅಂತ ನಾನೆಲ್ಲ ಹೇಳೀನಿ? ನಾ ದುಡ್ಡು ತಂದು ಹಾಕ್ತಾನೆ ರಾಣಿ ಹಂಗೀರ ಅಂತ ಹೇಳೀನಿ. ನಿಂಗೆ ಬೇಕು ಬೇಡ ಅದು ಕೇಳಂತ ಏನಿಕಿನ. ಆದ್ರೆ ನೀನು ಆ ಕೆಲಸ ಮಾಡೋದು ಅಂತ ಆಟ ಆಡೋದು ನನಗೆ ಇಷ್ಟ ಇಲ್ಲ, ಅದನ್ನೆಲ್ಲ ಬಿಟ್ಟು ಬಿಡಂತಾಳೆ. ನನಗೆ ಅದನ್ನೆಲ್ಲ ಬಿಟ್ಟು ಬಿಡೋಕೆ ಆಗಂಗಿಲ್ಲ. ನಾ ಯಾಕೆ ಬಿಟ್ಟು ಬಿಡ್ಬೇಕು? ನಿಮ್ಮ ಅಪ್ಪಗೆ ಏನಾರ ಗೊತ್ತಾದ್ರೆ ಕಟ್ಟಿಗೆ ತೊಗೊಂಡು ಹೊಡೆದಂದ್ರೆ ನೀನು ಸೊನಕ ಮುರಿತದ ನಿನ್ನ ಮಗನ. ಏನು ಅನ್ಕೊಂಬಿಟ್ಟಿದ್ದೀನಿ ನೀನು? ನಿನ್ನ ಜೀವನದಾಗ ಆಟ ಆಡೋದಂದ್ರೆ ಹಂಗೆ ಸುಲಭ ಅನ್ಕೊಂಬಿಟ್ಟಿಯಾ? ಇಷ್ಟು ಜಗಾಡಿ ಇಷ್ಟು ಹೊಡೆದಾಡ್ರು ಇಷ್ಟೆಲ್ಲ ಆದರೂ ನಾನು ನಿಮ್ಮ ಅಪ್ಪ ಕುಡಿಯೋದು ಒಂದು ದಿನ ಬೇರೆ ಆಗಿಲ್ಲ. ಜಗಾಡಿದಾಗ ಮನೆಗೆ ಹೋಗೋ ಮತ್ತು ಬರ್ತಾರೋ ಕರ್ಕೊಂಬರ್ತಾರೋ ಮತ್ತು ಜೀವನ ಮಾಡ್ತೇವೆ. ನೀನು ಯಾವಲ್ಲ ನನ್ನ ಸೊಸೆಗೆ ಡೈವರ್ಸ್ ಕೊಡ್ತಾನೆ ಅಂತ ಹೇಳ್ತೀಯೇನು? ನಾಚಿಕೆ ಬರಂಗಿಲ್ಲ ನೀನು ಹಿಂಗೆ ಹೇಳಕ್ಕೆ. ಅವಾಗ ಯೋಚನೆ ಮಾಡ್ಬೇಕಾಗಿತ್ತು ನಿನ್ನ ಮದುವೆಗನ. ಇಲ್ಲ ನನಗೆ ಆಗಂಗಿಲ್ಲ, ನನಗೆ ಬೇಡ ಅಂತೇಳಿ ಅವಾಗ ಹ್ಞೂ ಅಂದು ತಲೆ ಎಲ್ಲಾಡ್ಸಿದಿ. ಈಗ ನೋಡ್ರೆ ಬೇಡ ಅಂತೀಯ ಮಗನ? ತಡಿ ಮಾಡ್ತಾನೆ ನನಗೆ. ನೋಡ್ರಿ ಅವಾಗ ಇಷ್ಟ ಆಗಿತ್ತು, ಈಗ ನಾನು ಹೇಳಿದಂಗೆಲ್ಲ ಅವಾಗ ಹೂನ ಅಂತಿದ್ಲೆ. ಆದರೆ ಈಗ ಆಕೆ ಹೇಳಿದಂಗೆ ನಾನು ಕೇಳ್ಬೇಕಂತ ನನಗೆ ಕೇಳೋಕ್ಕಾಗಿಲ್ಲ. ನೋಡು ನಮ್ಮ ಮನೆಗಿದ್ದ ಮೇಲೆ ನಾ ಹೇಳಿದಂಗೆ ಕೇಳ್ಕೊತಿದ್ರೆ ಇಲ್ಲಿರ್ಬೇಕು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಇದು ನನ್ನ ಮನೆ, ಆಕೆ ಮನೆಯನ್ನಲ್ಲಿದೆ. ಎಲ್ಲೈತೆ ನಿನ್ನ ಮನೆ? ಎಲ್ಲೈತು ನಿನ್ನ ಮನೆ? ಹಲಕಡೆ ಬಾಡೆ ಇದು ನಿಮ್ಮ ಅಪ್ಪನ ಮನೆ. ಅವ್ನು ಕಷ್ಟಪಟ್ಟ ದುಡ್ದದ ಮನೆ. ಇದೇನು ಅವ್ರ ಅಜ್ಜ ಅಪ್ಪ ಕೊಟ್ಟಿದ ಮನೆ ಅಲ್ಲ ನೀನು ಕೊಡಾಕ. ಅವ್ನು ಬೇಕಿದ್ರೆ ಕೊಡ್ತಾನೋ, ಬೇಡ ಅಂದ್ರೆ ಬಿಡ್ತಾನು. ಅದನ್ನ ಬಿಟ್ಟ ಬಂದಿಲ್ಲಿ. ಅಲ್ಲೋ ನಿನಗೆಂತ ರೋಗ ಬಂದಿತ್ತು ಹೋಗು ಅಂತದ? ಅತ್ತೆ ಸುಮ್ಮನಿರಿ ಅತ್ತೆ, ಹೋಗಲಿ. ಯಾಕತ್ತೆ ಇಷ್ಟೊಂದು ಬೈತಾ ಇದ್ದೀರಾ? ಪರವಾಗಿಲ್ಲ ಬಿಡಿ ಅತ್ತೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಅವರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಇರಲಿ ಅತ್ತೆ. ನೀನು ಸುಮ್ಮನೆ ಇರು, ನಾನು ಮಾತಾಡಕತ್ತಾನೆ ಇಲ್ಲಿ. ಅಂಕಿತಾ ನೀನು ಮಾತು ಹಿಂಗಲ್ಲ ಅಂದ್ರೆ ಅವನು ಹೆಚ್ಕೊಂಡು ಬಿಡ್ತಾನೆ. ಸುಮ್ಮನಿರು ನೀನು. ಹೌದು ಆಕೆ ಹೇಳಿದ್ಕೊಳ್ಳಿ ಅಂದ್ರೆ ನನಗೆ ಕೊಂಬ್ ಬಂದುಬಿಡ್ತಾವೆ, ನಾನು ಹೆಚ್ಕೊಂಡು ಬಿಡ್ತೇನೆ. ಈಕಿ ಮಾತಿಗೆಲ್ಲ ನಾನು ತೆರಿ ಕೆಡಿಸ್ಕೋದೇ ಇಲ್ಲ ಬೈ. ಅಲ್ಲ ನೀ ಹಿಂಗೆ ಹೇಳತ್ತಿ ಕರೆ ನನಗಾಗೋದಿಲ್ಲ. ಆಕೆ ಮನೆಯಾಗಿರಬಾರ್ದು. ಏನು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ನಾ ಬರೋರಾಗ ಆಕಿನ ಕಳಿಸಿರ್ಬೇಕು ನೋಡು ಅಷ್ಟೆ. ಆಕೆ ಹೋಗಂಗಿಲ್ಲ. ಬೇಕಿದ್ರೆ ನೀನು ಹೋಗ್ಬೇಡ ನಮ್ಮ ಮನೆ ಬಿಟ್ಟು. ಇನ್ನೊಂದು ಸರಿ ಈ ಮಾತು ಅಂತಂದ್ರೆ ನೀ ಬರಾಕ ಹೋಗ್ಬೇಡ ನಮ್ಮ ಮನೆಗೆ. ಅಲ್ಲಿ ಹಳ ಹೋಗೋ ಕಡೆ ಹೊರಗೆ. ಆಕೆ ನಮ್ಮ ಅಣ್ಣನ ಮಗಳದಾಳ. ನಾನು ಮನೆಗೆ ಇಟ್ಕೊತಾನೆ ನಡ್ಬೇಕು ನೀನು. ಏನಿದು ಬಾಯಿ ಅಲ್ಲಿ ಕೆಲಸ ಅರ್ಧ ಊರಿಗೆ ಏನು ನಿಂಬುದ ಐತೋ ಮತ್ತೆ ಯಾರ್ದಾರ ಐತೋ? ಏನಾಯ್ತು ಮನ್ಯಾಗ? ಏನು ಬರೀ ಯಾವ ನೋಡ್ತೀವ ಜಗಳಾಡ್ಕೊಂತಾನೆ ಇರುತ್ತೆ ನಮ್ಮ ಮನ್ಯಾಗ. ನೆಮ್ಮದಿ ಆಗಿ ಉಣ್ಣೋದು ತಿನ್ನೋದು ನಕ್ಕೊಂತ ಇದ್ದದನ್ನು ನಾನು ನೋಡೇ ಇಲ್ಲಲ್ಲ. ಏನು ಜಗಳ 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 ಸಾಕಾಗೋಗಿತ್ತು ನನಗೂ ಕೇಳಿ 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 ಕೇಳಿ. ಏನಾದೀಗ? ಇದೇ ಸಲುವಾಗಿ ಜಗಳ ಆಡತ್ರಿ? ನೀ ಯಾಕೆ ಆಳತ್ತೀವ? ಇವ್ರ ತಾಯಿ ಮಗನ ಜಗಳ ನೋಡಿ ನಿನ್ನ ಅಳು ಬರಾಕತ್ತೇನ? ಅಯ್ಯೋ ನನಗೂ ಸಾಕಾಗೋಗಿತ್ತವ ಇವತ್ತರ ಜಗಳ ಕೇಳಿ. ಅಯ್ಯೋ ನಾವೇನು ಜಗಳ ಆಡತಿಲ್ರಿ, ನಿಮ್ಗೇನು ಗೊತ್ತೈತೆ ಅಂತ ಮಾತಾಡ್ತೀರಿ. ಈಗ ಬಂದಾರ ಒಟ್ಟು ಏನಾರ ಒಂದು ಮಾತಾಡ್ಬಿಡೋದು ಅಲ್ಲ ಪಾಪ ಅಂಕಿತಾಗ ಮನೆ ಬಿಟ್ಟು ಹೋಗೋಣತಾನ ಎಲ್ಕಡೆ ಬಾಡ್ಯ. ಆ ಕೆಲಸ ಇದನ್ನ ಆಟ ಆಡತಾನಂತ. ಮಟ್ಕ ಆಡಿನಿ, ಇದು ಇಸ್ಪಿಟ್ ಆಡಿನಿ ಇಂಥದೆಲ್ಲ ಆಡ್ಕೊತ ರೊಕ್ಕ ಏನು ಮಾಡ್ತಾನಂತೇವ್. ನೀವು ಸಾಲಿ ಕಲ್ತಿದ್ದು ಏನು ಉಪಯೋಗ? ಮತ್ತೆ ಇಷ್ಟು ವರ್ಷ ನೀವು ಕಲಿಸಿ ರೊಕ್ಕ ಕೊಟ್ಟು ಕಲಿಸಿದ್ದ ಏನು ಉಪಯೋಗ ಹೇಳ್ರಿ? ಇಂಥ ಆಟ ಆಡೋ ದಂಧೆ ಮಾಡೋದಾರ ಅವ್ರಿಗೆ ಏನಾಗ್ತತಿ? ಈ ಕೆಲಸ ಬೇಡ, 10,000 ರೂಪಾಯಿ ಕೊಡಲಿ, 5,000 ರೂಪಾಯಿ ಕೊಡಲಿ, ಬೇಕಾದ್ರೆ 15,000 ರೂಪಾಯಿ ಕೊಡಲಿ, ನಿಂಗೆ ಬೇಕಾದ್ರೆ 2,000 ರೂಪಾಯಿ ಕೊಡಲಿ, ಅಟ್ಟಾಗ ಜೀವನ ಮಾಡೋಣ. ಆದ್ರೆ ನೀನು ಇಂಥ ಕೆಲಸ ಮಾಡಬೇಡ. ಈ ಕೆಲಸ ಮಾಡಂತ ಹೇಳಿರ ಆಕಿನ ಮನೆ ಬಿಟ್ಟು ಹೋಗಂತ ನೀವು ಬಾಡ್ಯ. ಹೆಂಗಿರ್ಬೇಕು ಹೇಳ್ರಿ ನೀವು? ಮತ್ತು ಇದಕ್ಕೆ ಒದರಬಾರ್ದು. ಮನೆ ಬಿಟ್ಟು ಹೋಗಂದ್ರೆ ಹೆಂಗದ? ಆಕೆ ಮನೆ ಬಿಟ್ಟು ಹೊರಗೆ ಹಾಕಿರ ನಮ್ಮ ಅಣ್ಣ ಹೆಂಡತಿ ಸುಮ್ಮನೆ ಇರ್ತಾರೇನ? ಅಲ್ಲೇ ನನ್ನ ಮಗಳು ಹೋದಾಳ. ಈಗ ನಾವು ಕಳಿಸಿದಂದ್ರೆ ಅವ್ರು ಯಾವುದೋ ಒಂದು ನೆಪ ಇಟ್ಕೊಂಡು ಆಕಿನ ಕಳಿಸಿರ ಏನು ಮಾಡ್ತಾರೆ? ಹಿಂದಾಗಡೆ
ಮಗಳನ್ನ ಮನ್ಯಾಗ ಇಟ್ಕೊಂಡು ಕುಂದಿರ್ತಾರೇನ? ಯಾಕ್ಲಾ ಹಾಂ ಯಾಕ ಇಂಥ ಕೆಲಸ ಮಾಡಕದೀನಿ ನಾವು ಕಷ್ಟನೋ ಸುಖನೋ ರಾತ್ರಿ ಹಗಲಿ ಹೊಲದಾಗ ಕೆಲಸ ಮಾಡಿ ಬರ್ತಾವ. ನಿನಗೇನು ದಾಡಿ ಬಂದತು ಹಲ್ಕಟ್ಟಿ ನನ್ನ ಹಾಂಡ್ಯ ಹಾಂ ಮೈ ಬಗ್ಗಿಸಿ ದುಡಿದು ಬಿಟ್ಟ ಆಟ ಆಡಿ ರೊಕ್ಕ ಮಾಡ್ತಾನೆ ಅನ್ನೋದು ಚಟ ಬರ್ತತೆ ನಿನಗೆ? ಯಾವ ಕಲ್ಸಿದ ನಿನಗೆ? ಹಾಂ ಯಾವ ಬುಡಿ ಮಗ ಕಲ್ಸಿದ್ ನಿನಗೆ? ಮಾತಾಡ್ತೀಯ ನಿಲ್ಲ ನೀನು ಇಲ್ಲೇ ನೀನು ಹೊಡೆದ್ರ ನೀನು ಹೆಂಗೆ ಹೊಡಿತಾನೆ ನೋಡ ಮಾತು ನೀನು ಸತ್ತ ಬಿಟ್ಟಿರ್ಬೇಕು ಇಲ್ಲೇ ಒಂದೇ ಏಟಿಗಿನ. ಅಪ್ಪ ಈಗೇನು ನಾನು ಸಣ್ಣ ಮಗ ಅಲ್ಲ, ನೀವು ಬೈದಂಗೆಲ್ಲ ಬೈಸ್ಕೊಳಕ್ಕೆ. ನನಗೂ ನನ್ನದೇ ಆದ ಆಸೆಗಳು ಆಕಾಂಕ್ಷೆಗಳು ಇರುತ್ತೆ. ಅದನ್ನು ಬಿಟ್ಟರೆ ನೀವೇ ಹೇಳಿದಂಗೆ ಕೇಳ್ಕೊತಾರೆ ನನಗೆ ಕುಂದ್ರಕ್ಕಾಗಂಗಿಲ್ಲ. ನೀವು ಹೇಳಿದಂಗೆ ನಾನು ಕೇಳ್ಕೊತ ಕುಂತಿರ್ಬೇಕೆ ನಿಮ್ಮ ಮನ್ಯಾಗ? ಹಂಗಂದ್ರೆ ನಾನು ಈ ಮನೇನ ಬಿಟ್ಟು ಹೋಗ್ಬಿಡ್ತೇನೆ. ಧಾರಾಳವಾಗಿ ಹೋಗಿ ನಾವು ಕಳಿಸ್ಕೊಡ್ತೇವೆ. ನಮ್ಮ ಸೊಸೆ ನಮ್ಮ ಮನ್ಯಾಗ ಇರ್ತಾಳೆ, ನೀನು ತೊಲಿಬಿಡು ಮನೆ ಬಿಟ್ಟು. ಯಾಕ ಭಾಳ ಮಾತಾಡಕತ್ತ ಬಿಟ್ಟಿದ್ದಿ? ಯಾರು ಕಲ್ಸಿದ್ದೀನಿಲ್ಲ ನನಗೆ? ಹಾಂ ಇಷ್ಟು ವರ್ಷ ನಿನ್ನ ಸಾಲಿ ಕಲ್ತಿ ಯಾಕ? ರೊಕ್ಕ ಯಾಕೆ ಹಾಳು ಮಾಡಿದಿ? 1 ರೂಪಾಯ 2 ರೂಪಾಯ? ಹಾಂ ಲಕ್ಷ ಗಂಟ್ಲೆ ಹೋಗೈತಿ ನೀನು ಸಾಲಿ ಕಲ್ಸಾಕ. ಲಕ್ಷ ಗಂಟ್ಲೆ ಹೋಗೈತಿ. ಆ ಲಕ್ಷ ಯಾರು ತಂದು ಕೊಡ್ತಾರ? ಹಾಂ ಅದನ್ನೆಲ್ಲ ತಂದು ಕೊಡು. 1 ರೂಪಾಯಿಗೂ 1 ರೂಪಾಯಿ ನೀನು ಹುಟ್ಟಿದಾಗಿಂದ ನಾನು ಏನು ಖರ್ಚು ಮಾಡೀನಿ ಲೆಕ್ಕ ಮಾಡಿ ನಿನಗೆ ಹೇಳ್ತಾನೆ ನಾನು. ಅದನ್ನೆಲ್ಲ ನೀನು ನನಗೆ ಕೊಡಬೇಕು. ಹೌದು ನೀನು ಈ ಮನೆ ಬಿಟ್ಟು ಹೋಗ್ಕನೋ, ನಾನು ಇಲ್ಲಿ ಹೆಂಡತಿ ನೋಡ್ಕೊಳಕ್ಕಾಗಿಲ್ಲ, ತಾಯಿ ನೋಡ್ಕೊಳಕ್ಕಾಗಿಲ್ಲ, ತಂದೆ ನೋಡ್ಕೊಳಕ್ಕಾಗಿಲ್ಲ ಅಂದೆಲ್ಲ ನಾವು ಇಷ್ಟು ದಿನ ಹುಟ್ಟಿ ಬೆಳೆಸಿ ಸಾಕಿದ್ದನ್ನ ಪ್ರತಿ 1 ರೂಪಾಯಿಗೂ ಲೆಕ್ಕ ಕೇಳ್ತವೆ. ಲೆಕ್ಕ ಕೊಟ್ಬಿಟ್ಟು ನಮಗೆ ಅಂದ್ರೆ ರೊಕ್ಕ ಕೊಡು ನಮಗೆ. ಬೇಕಿದ್ರೆ ನೀ ಕೊಡ್ತೀನಿ ಅಂದ್ರೆ ಕೋಟಿಗೆ ಹಾಕ್ತಾನೆ ನಾನು. ನೀ ಎಲ್ಲೇ ಇದ್ರು ಹುಡ್ಕೊಂಬಂದ ಹೇಳೋದು ಕೊಡುವಂಗೆ ಮಾಡ್ತಾರೆ. ಏನು ಅನ್ಕೊಂಬಿಟ್ಟಿದ್ದೀನಿ? ಹಂಗೆ ಅನ್ಕೊಂಬಿಟ್ಟು ನಾನು ಈ ಬಸಪ್ಪ ಹಂಗೆ ಹೇಳಿದ್ಕೆಲ್ಲ ಹ್ಞೂ ಅಂತ ಅನ್ಕೊಂಬಿಟ್ಟು ನೀನು ಅಲ್ಲ? ಹಾಂ ನನಗೆ ಗೊತ್ತೈತಿ ನೀ ಹಂಗೆ ಅನ್ಕೊಂಡಿರ್ತೀವಿ ಅಂತೇಳಿ ಗೊತ್ತೈತಿ ನನಗೆ. ಎಷ್ಟಾಗಾಯ್ತು ಬಾಡ್ಕೊಂಡಿಂದ? ನಿಮ್ಮ ಅಪ್ಪಗೆ ಎದುರೆಲ್ಲ ಮಾತಾಡ್ತೀನ? ಇವತ್ತು ಏನು ಮಾಡ್ತಾನೆ ನೋಡಿ ಇವತ್ತು ನೀನು. ಏ ಮಂಜುವ ನಾ ಮಾತಾಡೋದಲ್ಲ ಇಲ್ಲಿ ಬಿಡು. ನೀನು ಆ ಹುಡುಗಿ ಕರ್ಕೊಂಡು ಒಳಗೆ ಹೋಗು. ನಾನು ಅವ್ನಿಗೆ ಹೆಂಗೆ ಪಾಠ ಕಲಿಸ್ಬೇಕು ಹಂಗೆ ಕಲಿಸ್ತಾನೆ. ಕೇಳಲಿಲ್ಲ ಅಂದ್ರೆ ಒದ್ದು ಜೈಲಿಗೆ ಹಾಕ್ತಾನೆ, ಬುದ್ಧಿ ಬರ್ತತವ ತಾನ. ಹಾಂ ಏನು ನಮಗೇನು ನಾಲೆಜ್ ಇಲ್ಲ ಅನ್ಕೊಂಬಿಟ್ಟ ನಾವು. ಸಾಲಿ ಕಲ್ತಿಲ್ಲ ನಮ್ಮ ಅಪ್ಪ ನಮ್ಮವ್ವ, ನಾ ಹೇಳ್ದಂಗೆ ಕೇಳ್ತಾರೋ? ಈಗ ಮನೆಯಿಂದ ಹೊರಗೆ ಹಾಕಿದ ಮೇಲೆ ಇವ್ರನ್ನ ಹೇಳ್ದಂಗೆ ಕೇಳ್ಕೊತ ಇರ್ತಾರಂತ ಅನ್ಕೊಂಬಿಟ್ಟ ನಾನು. ಹೋಗು ನೀನು ಕರ್ಕೊಂಡು ಹೋಗಿ ಹುಡುಗಿನೊಳಗೆ ಏನು ಮಾಡಬೇಕು ಏನು ಮಾಡಬಾರ್ದು ನನಗೂ ಎಲ್ಲ ಗೊತ್ತೈತಿ. ಹಾಂ ಸಾಲಿ ಕಲಿಲ್ಲ ಅಂದರೂ ನಾವು ಹೊಲ್ದಾಗ ಮಾಡಿದಾರ ಅದಕ್ಕಿಂತ ಹೆಚ್ಚಿನವ್ರು ಇರ್ತಾವೆ ನಾವು. ಇವರು ಇದ್ರನ್ಯಾಗ ಲೆಕ್ಕ ಮಾಡಿದ್ರೆ ನಾವು 1 ಸೆಕೆಂಡ್ನಾಗ ಪಟ್ ಅಂಥೇಳಿ ಲೆಕ್ಕ ಮಾಡೋದು ನಾವು. ಅಂತಾದ್ರಾಗ ಇವಂಗೆ ಅಂಜ್ಕೊಂಡು ಹುಡುಗಿನ ಮನೆ ಬಿಟ್ಟು ಕಳಿಸ್ತಾನೆ ಅನ್ಕೊಂಡು ಏನು ನೀನು? ಯವ್ವ ಕೂದ್ಲಾ ಬಿಡಬೇ ಮೊದಲ. ನೋಡಪ್ಪ ನನಗೆ ಅದನ್ನೆಲ್ಲ ಕೊಡೋಕ್ಕಾಗಿಲ್ಲ. ನಾನು ಯಾಕೆ ಕೊಡಬೇಕು? ಹುಡ್ಸಿದ್ದೀರಿ ಅಂದಮೇಲೆ ಇದನ್ನೆಲ್ಲ ನೀವು ಮಾಡೋದು ಕರ್ತವ್ಯ ಇರ್ತೈತಿ, ಮಾಡಲೇಬೇಕು. ಅದನ್ನು ನೀನು ಯಾವ ಹೇಳಾಕ? ಹಾಂ ನಮಗಿಷ್ಟ ಇದ್ರೆ ಮಾಡ್ತೇವೆ, ಇಷ್ಟ ಇಲ್ದಿರಲಿಲ್ಲ. ನೀನು ಚಲೋದಾಗ ಕಲೀಲಿ, ದೊಡ್ಡ ವಿದ್ಯಾವಂತ ಆಗಲಿ, ಒಳ್ಳೆ ಕೆಲಸದಾಗಿರಲಿ, ಒಳ್ಳೆ ನೌಕರಿ ಆಗಿರಲಿ ಅಂಥೇಳಿ ಬೆವ್ರು ಸುರಿಸಿ ನಿನಗೆ ದುಡ್ಡು ಎಲ್ಲ ನೀನು ಹೆಣಕ್ಕೆ ಪಡ್ತಾವೆ. ಅದನ್ನ ಯಾವ ಕೊಡ್ತಾನಮ್ಮ ಮತ್ತೆ? ಅದನ್ನ ಯಾವ ಕೊಡ್ತಾನೆ ಹೇಳು? ಹಾಗಂತ ಎಲ್ಲ ಮಕ್ಳಿಗೂ ಅವ್ರ ತಂದೆ ತಾಯಿ ಅವ್ರನ್ನ ಸಾಕಿರ್ತಾರೋ, ಅವ್ರ ತಂದೆ ತಾಯಿ ಅವ್ರನ್ನ ಸಾಲಿನೂ ಕಲಿಸಿರ್ತಾರೆ. ಹಾಗಂತ ಎಲ್ಲರೂ ನಿಮ್ಮಂಗೆ ರೊಕ್ಕ ಕೇಳ್ತಾರೇನು? ಹುಡ್ತಾಗಿಂದ ನಾವು ಎಷ್ಟು ಖರ್ಚು ಮಾಡಿ ಕೊಡ್ರಿ ಅಂತೇಳಿ ಕೇಳಾರ ನೀವೊಬ್ರು ಅಂತ ಅನ್ಕೋತಾನೆ ನಾನು. ಹೌದು ನೋಡು, ಕೇಳಾವ ನಾ ಒಬ್ಬ ಅನ್ಕೊ ನೀನು. ಆದ್ರೆ ನೀನು ರೊಕ್ಕ ಕೊಡ್ಬೇಕು. ಕೊಡ್ದಿದ್ರೆ ನಾನು ಜೈಲಿಗೆ ಹಾಕಿಸ್ತಾನೆ. ನೀನು ಮಟ್ಕ ಆಡಿ ಕೊಡ್ತೀಯೋ, ಇಸ್ಪೀಟ್ ಆಡಿ ಕೊಡ್ತೀಯೋ, ಏನ ಹೆಂಡ ಮಾರಿ ಕೊಡ್ತಿದ್ಯೋ ನನಗೆ ಗೊತ್ತಿಲ್ಲ. ನನ್ನ ರೊಕ್ಕ ನನಗೆ ಬರ್ಬೇಕು. ಎಷ್ಟು ಕೋಟಿ ಆಗ್ತದಂತ ನನಗೆ ಗೊತ್ತಿಲ್ಲ. ಅಷ್ಟು ಕೋಟಿ ನೀನು ನನಗೇನಾರ ಕೊಡಲಿಲ್ಲ ಅಂದ್ರೆ ಕಂಬಿಯಿಂದ 1 2 3 ಅಂತ ಕೆನಿಸ್ಕೊತ ಕುಂದ್ರು ಹಂಗೆ ಮಾಡ್ತಾನೆ ಈ ಬಸಪ್ಪ. ನಿನಗಿನ್ನ ಏನಂತ ಸರಿಯಾಗಿ ಗೊತ್ತಿಲ್ಲ ಮಗನ. ನೀನು ಇನ್ನು ಇಷ್ಟು ದೊಡ್ಡವನು ಮಾಡಿದ್ದಾನೆ ನಾನು. ಅಲ್ಲಿ ಗಂಟ ಎಷ್ಟು ಖರ್ಚಾಗೈತೆ ಅನ್ನೋದು ನನಗೆ ಗೊತ್ತು. ನಾವು ಹೊಲ್ದಾಗ ಕೆಲಸ ಮಾಡೋರು ಏನು ಅನ್ಕೊಂಬಿಟ್ಟಿದ್ದೀವಿ ನಮ್ಮನ್ನ ರೈತರ ಮಕ್ಕಳು ನಾವು. ಹಾಂ ಅಂಥದ್ರಾಗ ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡ್ತಾವ ನೀನು? ಹಾಂ ಮಗ ಆಗಿ ಸೊಸೆಗೆ ನೀನು ಜೀವನ ಹಾಳು ಮಾಡ್ಕೊಂಡ್ರೆ ಸುಮ್ಮನೆ ಬಿಡ್ತಾವ? ಆಕೆನ ಹೊರಗಿನ ಹಾಕಿದಾಳೇನು? ಮಣ್ಯಾನ ಹಾಕಿ ತಂದ ತಾಳಿ ಕಟ್ಸಿರ್ತೀನಕ್ಕೆ ಅಕ್ಕಿ ಜೊತೆ ರನ್ನಟ್ಟಿಗೆ ಜೀವನ ಮಾಡಲಿ ಅಂತೇಳಿ. ಈಗ ಇಂಥದ್ದು ಅಂತೇಳಿ ನಡ್ಸೇನು ನೀನು? ನೋಡು ಮಂಜವ್ವ, ಇವನು ಮಾತ್ರ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು. ಇವನು ಇಲ್ಲೇ ನಾಯಿ ಹೆಂಗೆ ಕಟ್ಟಿ ಹಾಕೋನು. ನಾಯಿ ಹೆಂಗೆ ಬಿದ್ದಿರ್ತೈತೆ ಹಂಗೆ ಬಿದ್ದಿರಲಿ ಅವನು. ಅಪ್ಪ ನೀನು ಮಾಡೋದು ಸರಿ ಇಲ್ಲ. ಏನು ಸರಿ ಇಲ್ಲ? ನನಗೆ ತಿಳಿದಂಗನ ಮಾಡೋದು. ನನ್ನ ಮನೆ ನನ್ನ ಇಷ್ಟ. ನನಗಿಷ್ಟ ಬಂದಂಗೆ ನಾನು ಇಲ್ಲಿ ಮಾಡ್ತೀನಿ, ನನಗಿಷ್ಟ ಬಂದಂಗೆ ನಾನು ಇಲ್ಲಿರ್ತೇನೆ ಅಷ್ಟೇ. ಇನ್ನು ಮುಂದೆ ನೋಡು ಅಂಕಿತ, ನೀ ಏನು ಚಿಂತೆ ಮಾಡಬೇಡವ. ನೀ ನಡಿ ಒಳಗೆ. ಹೊಟ್ಟಿಲಿದ್ದಾಗ ಈ ಥರ ಕಣ್ಣೀರು ಹಾಕಬಾರ್ದು.
ಇವ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಅವ್ನು ಎಲ್ಲೂ ಹೋಗಲ್ಲ, ಅವ್ನು ಹಲ್ಕಟ್ಟು ಬಾಡೆ ಇಲ್ಲೇ ಬಿದ್ದು ಸಾಯ್ತಾನ ಅವನು. ನೀನು ಆರಾಮಾಗಿ ನೆಮ್ಮದಿಯಾಗಿರು. ಅವ್ನು ನೀನು ಬಿಟ್ಟು ಹೆಂಗಿರ್ತಾನೆ ನಾನು ನೋಡ್ತಾನೆ. ನಡಿಯೋ ಒಳಗೆ ನಡಿ.